ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಹೇರ್ ಕೇರ್ ರೊಟೀನನ್ನು ತೋರಿಸ್ತಿದ್ದೀನಿ. ಒಂದು ಬಟ್ಲಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆ ಸ್ವಲ್ಪ ಹರಳೆಣ್ಣೆನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಿಲ್ಲ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 4 ಎಸಳು ಕರಿಬೇವಿನ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದ್ರ ಜೊತೆ ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆನ ಹಾಕ್ಕೊಬೋದು. ಸದ್ಯಕ್ಕೆ ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ಆಲ್ಮಂಡ್ ಆಯಿಲ್ ಕೂಡ ಮಿಕ್ಸ್ ಮಾಡ್ಬೋದು. ಹೇರಿನ ಚೆನ್ನಾಗಿ ಶೈನಿಂಗ್ ಬರುತ್ತೆ. ನಾನು ಹೇರ್ಗೆ ಆಯಿಲ್ ಅಪ್ಲೈ ಮಾಡುವಾಗ ಯಾವಾಗಲೂ ಸ್ವಲ್ಪ ಹೇರ್ನ ತೊಗೊಂಡು ಪಾರ್ಟಿಷನ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಹಚ್ಕೋತೀನಿ. ಫಸ್ಟು ಅಲ್ಲಿ ಸ್ಕ್ಯಾಲ್ಪ್ಗೆ ಹಾಕ್ಕೊಂಡು ಆಮೇಲೆ ಹೇರ್ ಎಂಡ್ವರೆಗೂ ಹಚ್ಕೋತೀನಿ. ಆವಾಗ ಮಾತ್ರ ಅದು ನೀಟಾಗಿ ಅಂಟ್ಕೊಳ್ಳೋದು. ನಾನು ಹರಳೆಣ್ಣೆನ ಸ್ವಲ್ಪ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ಜಾಸ್ತಿ ಅಂಟುತ್ತೆ, ಅದಕ್ಕೆ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಿಲ್ಲ. ಬಟ್ಟೆಗೆ ಅಂಟ್ಕೊಳ್ಳೋದು ಮತ್ತು ಫೇಸ್ಗೆಲ್ಲ ಅಂಟ್ಕೊಳ್ಳೋದು ಜಾಸ್ತಿ, ಹಾಗಾಗಿ ನಾನು ಸ್ವಲ್ಪನೇ ಯೂಸ್ ಮಾಡ್ತೀನಿ. ನಾನು ವೀಕ್ಲಿ 2 ಟೈಮ್ಸ್ ಕೂದಲಿಗೆ ಆಯಿಲ್ನ ಹಚ್ಕೊಳ್ಳೋದು. ಇದರಿಂದ ಬಾಡಿ ಎಕ್ಸಸ್ ಹೀಟ್ ಆಗೋದು ಕಡಿಮೆ ಆಗುತ್ತೆ. ಔಟ್ಸೈಡ್ ಎಲ್ಲೂ ಹೋಗದೆ ಮನೇಲೇ ಇದ್ದರೆ ಬೆಳಗ್ಗೆನೇ ಅಪ್ಲೈ ಮಾಡಿಬಿಟ್ಟು 1 ಡೇ ಫುಲ್ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡ್ತೀನಿ. ಔಟ್ಸೈಡ್ ಏನಾದರೂ ಹೋಗೋದಿದ್ದರೆ ನೈಟ್ ಹಚ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ವಾಶ್ ಮಾಡ್ತೀನಿ. ಕೂದಲಿಗೆ ಆಯಿಲ್ ಅಪ್ಲೈ ಮಾಡಿದ್ಮೇಲೆ 1 ಡೇ ಬಿಡೋದು ಒಳ್ಳೆಯದು. ಅದಾಗಿಲ್ಲ ಅಂದರೆ ಒನ್ ನೈಟ್ ಬಿಟ್ಟರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಸ್ಕಾಲ್ಪ್ ಎಲ್ಲ ಚೆನ್ನಾಗಿ ಎಣ್ಣೆನ ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಡ್ಯಾಂಡ್ರಫ್ ಆಗೋದು ಕಡಿಮೆ ಆಗುತ್ತೆ ಮತ್ತು ಹೇರ್ ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ. ನಾನು 1 ವೀಕ್ ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ನನಗೆ ಕಣ್ಣೆಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆಯಿಲ್ ಅಪ್ಲೈ ಮಾಡಬೇಕು. ಕೂದಲಿಗೆ ಆಯಿಲ್ ಅಪ್ಲೈ ಮಾಡಲಿಲ್ಲ ಅಂದರೆ ಕೂದಲು ತುಂಬಾ ರಫ್ ಆಗುತ್ತೆ ಮತ್ತು ರಿಟೇರ್ ಆಗೋದು, ಉದುರೋದು ತುಂಬಾ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಅಂತೂ ತುಂಬ ಆಗುತ್ತೆ. ಡ್ಯಾಂಡ್ರಫ್ನ ಕಡಿಮೆ ಮಾಡಬೇಕು ಅಂದರೆ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಡ್ಯಾಂಡ್ರಫ್ ತುಂಬ ಇದೆ ಅನ್ನೋರು 2 ಹನಿ ನಿಂಬೆ ರಸನ ಆಯಿಲಿಗೆ ಸೇರಿಸ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಸ್ಕ್ಯಾಲ್ಪ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಕೂದಲಿಗೆ ಬರೀ ಎಣ್ಣೆ ಹಚ್ಕೊಂಡು ಹಾಗೆ ಬಿಡೋದಲ್ಲ, ಅದನ್ನು ನೀಟಾಗಿ ಮಸಾಜ್ ಕೂಡ ಮಾಡಬೇಕು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನು ಯಾವಾಗಲೂ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಒಂದು 10 ನಿಮಿಷ ಹೇರ್ಗೆ ಮಸಾಜ್ ಮಾಡ್ತೀನಿ. ಇದರಿಂದ ನನಗೆ ತಲೆನೋವು ಕೂಡ ಕಡಿಮೆ ಆಗುತ್ತೆ ಮತ್ತು ಗ್ರೋತ್ ಕೂಡ ಚೆನ್ನಾಗಾಗಿದೆ. ಕೊಬ್ಬರಿ ಎಣ್ಣೆಗಿನ್ನ ಹರಳೆಣ್ಣೆ ತುಂಬ ಒಳ್ಳೆಯದು. ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಹೇರ್ ಬ್ಲಾಕ್ ಆಗುತ್ತೆ ಮತ್ತು ಬಾಡಿನ ತಂಪಾಗಿಡುತ್ತೆ. ವೀಕ್ಲಿ 2 ಟೈಮ್ಸ್ ಎಗ್ಗನ್ನು ಯೂಸ್ ಮಾಡೋದ್ರಿಂದನೂ ಹೇರ್ ತುಂಬಾ ಮಾಯ್ಶ್ಚರೈಸ್ ಆಗಿರುತ್ತೆ. ನಾನು ಮುಂಚೆ ಎಲ್ಲ ಇಯರ್ಲಿ 2 ಟೈಮ್ಸ್ ಹೇರ್ ಕಟ್ ಮಾಡಿಸ್ತಿದ್ದೆ, ಆದ್ರೂ ಹೇರ್ ಚೆನ್ನಾಗಿ ಬರ್ತಿತ್ತು. ಈಗ ನಾನು ಹೇರ್ ಕಟ್ ಮಾಡಿಸಿಲ್ಲ. ಹೇರ್ಗೆ ಮಸಾಜ್ ಎಲ್ಲ ಆದಮೇಲೆ ಒಂದು ರಿಬ್ಬನಿಂದ ಹೇರ್ನ ಟೈ ಮಾಡಿಬಿಡ್ತೀನಿ. ಎಕ್ಸಸ್ ಆಯಿಲ್ ಇರುತ್ತಲ್ಲ ಕೈಯಲ್ಲಿ, ಅದೆಲ್ಲ ಐಬ್ರೋಸ್ಗೆ, ಕೈ ಕಾಲಿಗೆ ಹಚ್ಕೋತೀನಿ. ಆಯಿಲ್ ಅಪ್ಲೈ ಮಾಡುವಾಗ ಹಳೆ ಕ್ಲಾತ್ನ ಯೂಸ್ ಮಾಡೋದು ಒಳ್ಳೆಯದು. ಏಕೆಂದರೆ ಆಯಿಲೆಲ್ಲ ಬಟ್ಟೆಗೆ ಅಂಟ್ಕೊಳ್ಳೋದೆಲ್ಲ ಆಗುತ್ತೆ ಅದಕ್ಕೆ. ಸೊ ಫ್ರೆಂಡ್ಸ್, ನಾನೀಗ ಆಯಿಲ್ ಅಪ್ಲೈ ಮಾಡಾಯಿತು. ಸೊ ನಾನು 1 ಡೇ ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ಯಾಕೆಂದರೆ ಔಟ್ಸೈಡ್ ಹೋಗೋ ಪ್ಲ್ಯಾನ್ ಏನಿಲ್ಲ. ಸೊ ಹಾಗಾಗಿ ಆಯಿಲ್ ಇನ್ನೂ ಸ್ವಲ್ಪ ಇರಲಿ ಹೇರಲ್ಲಿ ಅಂತ. ಸೊ ಫ್ರೆಂಡ್ಸ್, ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ. ನಿಮಗೆ ನೆಕ್ಸ್ಟ್ ನಾನು ಮಾಡೋ ವೀಡಿಯೋಸ್ ನೋಡಬೇಕು ಅನಿಸಿದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.